ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಳೆ ವರ್ಷಕ್ಕೆ ಬಾಯ್ ಬಾಯ್ ಹೇಳಿ ಹೊಸ ವರ್ಷಕ್ಕೆ ಹಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಕಣ್ಮುಚ್ಚಿ ಕಂಡುಬಿಡೋದ್ರಲ್ಲಿ 2025 ಪಾಸ್ ಆದಂಗೆ ಫೀಲ್ ಆಗ್ತಿದೆ. ಎವ್ರಿ ಇಯರ್ ನಾವು ಕಸಿನ್ಸ್ ಎಲ್ಲ ನ್ಯೂ ಇಯರ್ಗೆ ಒಂದು ಕಡೆ ಗ್ಯಾದರ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಥರ ಈ ವರ್ಷ ನಾವು ಪ್ಲ್ಯಾನ್ ಮಾಡಿದ್ದಿದ್ದು ಪ್ಲೇಸ್ ಬಂದು RG ರೆಸಾರ್ಟ್ಸ್. ಇದಿರೋದು ಮಂಡ್ಯದಲ್ಲಿ. ಈ ಒಂದು ರೆಸಾರ್ಟು ಬಿಗ್ ಬಾಸ್ ರಜತ್ ಇದ್ದಾರಲ್ಲ, ಅವ್ರ ವೈಫ್ ಅಕ್ಷತಾ ಅವರ ಫ್ಯಾಮಿಲಿಗೆ ಸೇರಿದ ರೆಸಾರ್ಟು. ನಾವು ಇದರಲ್ಲಿ ಚೂಸ್ ಮಾಡಿದ್ದು ಅಂಬಿ ವಿಲಾ. ಈ ರೆಸಾರ್ಟಲ್ಲಿ ಗ್ಲಾಸ್ ಹೌಸ್, ವುಡ್ ಹೌಸ್ ಈ ಥರ ಡಿಫ್ರೆಂಟ್ ಪ್ಲೇಸಸ್ ಇದೆ. ಬಟ್ ನಾವು ತುಂಬ ಜನ ಇದ್ದಿದ್ದ ಕಾರಣದಿಂದ ನಾವು ಅಂಬಿ ವಿಲಾನ ಚೂಸ್ ಮಾಡಿದ್ವಿ. ಇದಕ್ಕೆ ಅಂಬಿ ವಿಲಾ ಅಂತ ಏನಕ್ಕೆ ನೇಮ್ ಇಟ್ಟಿದ್ದಾರೆ ಅಂದರೆ, ಈ ಒಂದು ವಿಲಾನ ಎಕ್ಸ್ಪೆಷಲಿ ಅಂಬರೀಷ್ ಸರಿಗೋಸ್ಕರ ಅಂತಲೇ ಕಟ್ಟಿಸಿದ್ದಂತೆ. ಈ ರೆಸಾರ್ಟ್ ಓನರ್ ಹಾಗೆ ಅಂಬರೀಷ್ ಸರ್ ತುಂಬ ಬೆಸ್ಟ್ ಫ್ರೆಂಡ್ಸ್ ಅಂತೆ. ಎಂಥ ಗ್ರೇಟ್ ಫ್ರೆಂಡ್ಶಿಪ್ಪು. ಫ್ರೆಂಡ್ಗೋಸ್ಕರ ಒಂದು ವಿಲಾನೇ ಕಟ್ಟಿಸಿದ್ದಾರೆ. ನನ್ನ ಫ್ರೆಂಡ್ಸು ಇದ್ದಾರೆ, ನನಗೋಸ್ಕರ ಒಂದು ಬಾತ್ರೂಮ್ನೂ ಕಟ್ಟಿಸಿಲ್ಲ. ಇವನಿಗೆ 20 ವರ್ಷ ಆದರೂ ಯಾರೋ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಹೇಳಿದ್ದಕ್ಕೆ ಪಾಪ ಅವನ ತಂಗಿ ಹೊಡಿತಾ ಇದ್ದಾನೆ ನೋಡಿ, ಅಂತ ಅಣ್ಣ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ, ಟೀ ಹಾಗೆ ಕಾಫಿನ ಅರೇಂಜ್ ಮಾಡಿದ್ರು. ಎಲ್ಲರೂ ಕಾಫಿ ಕುಡ್ಕೊಂಡು ಹರಟೆ ಹೊಡಿತಾ ಇದ್ರು. ರೆಸಾರ್ಟಿಗೆ ನಾವು ಫಸ್ಟ್ ರೀಚ್ ಆಗಿದ್ವಿ. ಸೊ ನಾವು ರೀಚ್ ಆದಮೇಲಿಂದ ಒಬ್ಬೊಬ್ಬರಾಗಿ ಬರೋದಕ್ಕೆ ಸ್ಟಾರ್ಟ್ ಆದರು. ಇಲ್ಲಿವರೆಗೂ ಕಂಡು ಕೇಳರಿಯೋದು ಒಂದು ಅದ್ಭುತ ನೋಡಿದೆ. ಅದೇನೆಂದರೆ, ನಾನು ರಿಯಲ್ ಲೈಫ್ ಬಾಹುಬಲಿನ ನೋಡಿದೆ. ಅದು ಬೇರೆ ಯಾರೋ ಅಲ್ಲ, ನನ್ನ ಅದರ್ ದ್ಯಾನ್ ಆರ್ಯ. ನನ್ನನ್ನು ಲೈಫಲ್ಲಿ ಯಾರೂ ಎತ್ತಕ್ಕೆ ಆಗಲ್ಲ ಅಂದ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಒಂದೇ ಒಂದು ಕೈಯಲ್ಲಿ ಎತ್ಬಿಟ್ಟ ಒಬ್ಬ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲರೂ ನೈಟ್ ಪಾರ್ಟಿಗೆ ಫುಲ್ ಸಖತ್ತಾಗಿ ರೆಡಿಯಾಗಿ ಫೋಟೋಶೂಟ್ ಮಾಡ್ಕೋತಾ ಇದ್ರು. ನಾವೆಲ್ಲ ಹೊರಗಡೆ ಕ್ರಿಕೆಟ್ ಆಡ್ತಿದ್ರೆ ಎಲ್ಲ ಅಕ್ಕ ಬಾಂಡ್ಗಳು ಒಳಗಡೆ ಕೂತ್ಕೊಂಡು ಮೀಟಿಂಗ್ ನಡೆಸ್ತಾ ಇದ್ರು. ಸೊ ಇವರೆಲ್ಲ ನನ್ನ ಚಿಕ್ಕಮ್ಮ, ದೊಡ್ಡಮ್ಮ ಹಾಗೆ ನಮ್ಮ ಅಜ್ಜಿ, ಅತ್ತೆಂದ್ರು ಎಲ್ಲರೂ ಕೂತಿದ್ರು. ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ಎಂತ ಸಪೋರ್ಟಿವ್ ಫ್ಯಾಮಿಲಿ ಅಂತ ಹೇಳ್ತೀರಿ. ಕಳ್ಬೇಕು ಆರ್ಯ. ನ್ಯೂ ಇಯರ್ ಇದ್ದಿದ್ದರಿಂದ ಜಲೀಲಾ ನೈಟ್ಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಇದ್ದರು, ಎಲ್ಲ ಕುಡಿದು ಚಿತ್ತಾಗಿದ್ದವರೇ ಇದ್ದರು. ಸೊ ನಾವು ಜಸ್ಟ್ ಅಲ್ಲಿ ಏನು ನಡೀತಿದೆ ಅಂತ ನೋಡಿಕೊಂಡು ಮತ್ತೆ ವಾಪಸ್ ಬಂದ್ಬಿಟ್ವಿ. Hey, I've seen this one. This is a classic. ಸೇಮ್ ಬಟ್ ಡಿಫ್ರೆಂಟ್. ಮಲ್ಲಿಗ ಥರನೇ ಕಾಣಿಸ್ತಿದ್ರು. ಇವ್ರುಗಳಿಗೆಲ್ಲ ಎಷ್ಟು ಟೀ ಡಿಕಾಕ್ಷನ್ ಇದೆ ಅಂದರೆ, ಅಲ್ಲ ಟೀ ಡಿಕಾಕ್ಷನ್ ಅಲ್ಲ, ಡೆಡಿಕೇಶನ್. ಟಂಗ್ ಸ್ಲಿಪ್ ಆಗೋಯ್ತು. ಇದೆ ಅಂದರೆ, ಇವ್ರು ಏನಕ್ಕೆ ಹಿಂಗೆ ರೆಡಿ ಆಗ್ತಿದ್ದಾರೆ ಅಂದರೆ, ರೀಲ್ಸ್ ಮಾಡೋದಕ್ಕೆ. ಒಂದು ರೀಲ್ಸ್ ತೋರಿಸ್ದೆ ಇವರಿಗೆ, ಅದರಲ್ಲಿ ಇದ್ದಿದ್ದ ಕಾಸ್ಟ್ಯೂಮ್ನು ಸಹ ಕ್ಯಾರಿ ಮಾಡಬೇಕು ಅಂತ ಈ ರೇಂಜಿಗೆ ಡೆಡಿಕೇಶನ್ ಇಟ್ಟು ರೀಲ್ಸ್ ಮಾಡಕ್ಕೆ ನಿಂತಿದ್ದಾರೆ. ಹೊಟ್ಟೆ ಫುಲ್ ಚುರು ಅಂತ ಹಸಿವಾಗ್ತಿತ್ತು. ಲೆಮನ್ ಚಿಕನ್ ಫ್ರೈ ಹಾಗೆ ಮಟನ್ ಚಾಪ್ಸ್ನ ಸ್ಟಾರ್ಟರ್ಸ್ ಅಂತ ನಾವೇ ಸಪ್ರೇಟ್ ತರಿಸಿದ್ವಿ. ಅದನ್ನೆಲ್ಲ ಹಾಕೊಂಡು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅದಾದಮೇಲಿಂದ ರೆಸಾರ್ಟ್ ಅವರು ಕೂಡ ಫಿಶ್, ಚಿಕನ್ ಕಬಾಬ್ ಎಲ್ಲದನ್ನು ಕೊಟ್ಟಿದ್ರು. ಸರಿಯಾಗಿ ಮಾತ್ರ ತಿಂದ್ವಿ. ಅದಾದಮೇಲಿಂದ ಗೇಮ್ ಸ್ಟಾರ್ಟ್ ಮಾಡಿದ್ರು. ಈ ಗೇಮ್ ಏನಂದರೆ, ಲೈಕ್ ಇಲ್ಲಿಟ್ಟಿರೋ ಅಷ್ಟು ಒಂದು ಏನೇನು ವಸ್ತು ಇಟ್ಟಿದ್ದಾರೋ ಇದೆಲ್ಲ ಯಾವುದೋ ಒಂದು ಸಾಂಗಲ್ಲಿ ಬರುತ್ತೆ. ಆ ಸಾಂಗಲ್ಲಿ ಯಾವ ವಸ್ತು ಬರುತ್ತೋ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಚೂಸ್ ಮಾಡಬೇಕು. ಇದು ಗೇಮ್ ಇದ್ದಿದ್ದು. ಯಾರು 3 ಜನ? ಓ ಸಾರಿ, ಓ ಆಂಟಿರು.
ಹುಡುಗರಂತೂ ಮಾತ್ರ ಚಿಕ್ಕ ಮಕ್ಳಿಗಿಂತ ದೊಡ್ಡದಾಗಿ ಬರೀ ಚೀಟಿಂಗ್ ಮಾಡಿ ಅವರೇ ವಿನ್ ಅಂತ ಹೇಳಿದ್ರು. ಬಟ್ ಸ್ಟಿಲ್ ದೇ ಆರ್ ನಾಟ್ ಅ ವಿನ್ನರ್ಸ್. ಆ್ಯಕ್ಚುಯಲ್ ವಿನ್ನರ್ಸ್ ಬಂದರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನೆಕ್ಸ್ಟ್ ಗೇಮ್ ಏನಿತ್ತು ಅಂದರೆ ಅವ್ರವ್ರ ಹೆಂಡ್ತೀರನ್ನ ಕಂಡುಹಿಡಿಬೇಕು. ಅದು ಯಾವ ಥರ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಸೊ ಅಲ್ಲೊಂದಷ್ಟು ಜನ ರ್ಯಾಂಡಮ್ ಆಗಿ ನಿಂತಿರ್ತೀವಿ. ಅವ್ರ ಕೈನ ಮುಟ್ಟಿ ಅವ್ರ ಹೆಂಡ್ತೀರು ಯಾರು ಅನ್ನೋದನ್ನು ಕಂಡುಹಿಡಿಬೇಕಿತ್ತು. ಇದು ಟಾಸ್ಕ್ ಇದ್ದಿದ್ದು. ಸೊ ಇದೊಂಥರ ಹೆಂಗಿತ್ತಂದರೆ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನಂಗಿತ್ತು. ನಾವೇನೋ ಅವ್ರನ್ನೆಲ್ಲ ನಿಲ್ಲಿಸಿ ಮಜಾ ತೊಗೊತಿದ್ವಿ. ಬಟ್ ಕಂಡುಹಿಡಿದೇ ಇರೋರಿಗೆ ಗ್ಯಾರಂಟಿ ಮನೆಗೆ ಹೋಗೋರು ಅವ್ರ ಹೆಂಡ್ತೀರ ಕೈಲಿ ಸರಿಯಾಗಿ ಬಿದ್ದಿರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಕೈ ಕೊಡು ಅಂತಂದ್ರೆ ಒಳ್ಳೆ ಕೊಂಡು ಕೊಡ್ತಾರೆ. ಕೊಂಡಿದ್ದಾಗ ಕೈ ಹೇಳ್ಬೇಕೇನಾದ್ರು ಇದೆಲ್ಲ ಅಲ್ಲ, ವೇಸ್ಟ್. ಅಯ್ಯಪ್ಪ ನಾಲ್ಕೈದು ವರ್ಷದಿಂದ ನಾವೇ ಕಂಡಿಡಿ ಕಾಯ್ತಾ ಇಲ್ಲ. 3-4 ತಿಂಗಳಿಂದ ಇವು ಪಾಪ ಅವ್ರು ಏನ್ ಕಂಡಿಡ್ತಾರ ಅವ್ರು. ನಾವೊಂದು 3-4 ವರ್ಷ ಆಯ್ತು ನಮ್ಗೆ ಕಂಡಿಡಿ ಕಾಯ್ತಾ ಇಲ್ಲ. ನಮ್ಗೆ ಕಂಡಿಡಿ ಕಾಯ್ತಾ ಇಲ್ಲ. ಅದೇ ಅಂತ ಅವ್ರು ಹೆಂಗೆ ಆಗ್ಬಿಟ್ಟಾರ ಅವರು. ಗೇಮ್ಸ್ ಜೊತೆಗೆ ಒಂದಷ್ಟು ಎಂಟರ್ಟೈನ್ಮೆಂಟು ಬೇಕಲ್ಲ. ಸೊ ಗೇಮ್ ಮುಗಿತಿದ್ದಂಗೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿಲಿ ಏನು ಮಾಡ್ತಾರೆ ಅಂದರೆ ನಾವೇ ಡ್ಯಾನ್ಸ್ ಮಾಡಿ ಅಂತ ಬಿಟ್ಟರೆ ಎಲ್ಲರೂ ರೀಸನ್ ಕೊಡ್ತಾರೆ, ನನಗೆ ಡ್ಯಾನ್ಸ್ ಬರಲ್ಲ ಅಂತ. ಸೊ ಈ ರೀಸನ್ನೇ ಯಾರೂ ಹೇಳಬಾರ್ದು ಅಂತ ಹೇಳಿ ಒಬ್ಬರು ಕೊರಿಯೋಗ್ರಾಫರ್ಸ್ನ ಕರೆಸ್ಕೊಂಡಿರ್ತಾರೆ. ಅವ್ರು ಬಂದು ಸಿಂಪಲ್ ಸ್ಟೆಪ್ಸ್ ಹೇಳ್ಕೊಡ್ತಾರೆ. ಸೊ ಆವಾಗ ಎಲ್ಲರೂ ಅದನ್ನು ಖುಷಿಯಿಂದ ಮಾಡ್ತಾರೆ. ಕುಂದು ಕುಪ್ಪಳಿಸೋ ಅಷ್ಟರಲ್ಲಿ 12 ಆಗಿತ್ತು. ಸೊ ಇದು ಕೇಕ್ ಕಟ್ ಮಾಡೋ ಟೈಮ್ ಆ್ಯಂಡ್ ವಿ ಅಫಿಷಿಯಲಿ ಎಂಟರ್ಡ್ 2026. ಪಾಪ ಇವ್ರುಗಳೆಲ್ಲ ಇನ್ನೊಂದು ಯಾಕೆ ಫೈಯರ್ ಆಗಲಿಲ್ಲ ಅಂತ ಫುಲ್ ತಲೆ ಕೆಡಿಸ್ಕೊಂಡು ಏನೇನೋ ಟ್ರೈ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಅದು ವರ್ಕ್ ಆಗಲೇ ಇಲ್ಲ. ಒಂದು ವೈರ್ ಇದಕ್ಕೆ, ಒಂದು ವೈರ್ ಅದಕ್ಕೆ ಹೋಗ್ಬೇಕು. ನೋಡು, ಒಂದು ರೆಡ್ಗೆ ಒಂದು ಇದಕ್ಕೆ ಒಂದೇ ಸಲ ಪ್ರೆಸ್ ಮಾಡ್ರೆ ಬಂದೇ ಬಿಡ್ತದಾ? ಬರ್ತಾನೆ ಇಲ್ಲ. ಸ್ಲಿಪ್ಪರ್ ಬಿಚ್ಚಿದೀನಿ.
ಈ ಸಾಂಗ್ ಇಲ್ಲದೆ ಯಾವ ಪ್ರೋಗ್ರಾಮು ಐ ಥಿಂಕ್ ಕಂಪ್ಲೀಟ್ ಆಗಲ್ಲ ಅಂತ ಐಕಾನಿಕ್ ಸಾಂಗ್ ಇದು. ಸೊ ನಮ್ಮ ಫ್ಯಾಮಿಲಿಯವ್ರು ಡ್ಯಾನ್ಸ್ ಮಾಡ್ತಿದ್ದೀವಿ ನೋಡಿ. ರುದ್ರೇಗೌಡ್ರು ಒಂದು ರೆಸಾರ್ಟ್ ಓನರ್ ಏನಿದ್ದಾರೋ ಅವರೇ ಫುಲ್ ಖುಷಿಯಾಗಿ ಅವರೇ ನಮ್ಮ ಜೊತೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಮಾಡಿದ್ದು. ನಾನು ಅಣ್ಣ ಎಲ್ಲ ಜೊತೆಲೇ ಇದ್ವಿ. ಒಂದು 25 ವರ್ಷ ಜೊತೆಲೇ ಕುಡಿದಿದ್ದೀವಿ, ಎಲ್ಲ ಜೊತೆಲೇ. ಬಟ್ ಒಂದು ವಿಷಯ ಏನಂದರೆ ಆ ವ್ಯಕ್ತಿಗೆ ಸ್ವಲ್ಪನೂ ಈಗೋ ಇಲ್ಲ. ಎಲ್ಲೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಯಾರು ಕೇಳಿದ್ರು ಫೋಟೋಗಿಲ್ಲ ಅನ್ನಲಿಲ್ಲ. ಎಲ್ಲರೂ ಜೊತೆಗೂ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆ್ಯಂಡ್ ಅಕ್ಷತಾ ಬುಜ್ಜಿ ಅವರು ಅಲ್ಲೇ ಇದ್ದರು, ಅವ್ರ ಜೊತೆಗೂ ಫೋಟೋ ತೆಗೆಸ್ಕೊಂಡ್ರು ಎಲ್ಲರೂ. ಇದಾಗಿದ್ದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಜನಾ ಯೂಟ್ಯೂಬ್ ಚಾನಲ್.